ಥ್ಯಾಂಕ್ ಯು ಸೋ ಮಚ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಹಾಗೆ 11 ಸಬ್ಸ್ಕ್ರೈಬರ್ಸ್ ಜೊತೆಗೆ ನನಗೆ ಒಂದು ಒಳ್ಳೆ ರೀಚನ್ನು ಕೊಟ್ಟಿದ್ದೀರಾ. ಸೊ ಇವತ್ತಿನ ವಿಡಿಯೋ ಕೂಡ ಇದೇ ರೀತಿಯಲ್ಲಿ ಫುಲ್ ಟಾಪ್ ನಾಚಲ್ಲಿ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೆಲೆಕ್ಷನ್ ಟೂಲ್ಸ್ಗಳ ಬಗ್ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಲೆಟ್ಸ್ ಗೋ. ಸೊ ಇವತ್ತಿನ ವಿಡಿಯೋಗೂ ಹೋಗೋಕ್ಕೂ ಮುಂಚೆ ನಿಮಗೆ ಒಂದು ಸಣ್ಣ ಥಿಂಗ್ ತೋರಿಸ್ತೇನೆ ನಾನು. ಅದು ಏನಪ್ಪ ಅಂದರೆ, ಇಲ್ಲಿ ನಾನು ಒಂದು ಟಿ ಶರ್ಟ್ನ ಕಲರ್ ಚೇಂಜ್ ಮಾಡಿದ್ದೀನಿ. ಅದನ್ನು ಹೆಂಗೆ ಚೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ, ಲೆಟ್ಸ್ ಗೋ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಟಿ ಶರ್ಟ್ ಕಲರ್ ಫಸ್ಟಿಗೆ ವೈಟ್ ಇತ್ತು, ಈಗ ಅದನ್ನು ನಾನು ಕಂಪ್ಲೀಟಾಗಿ ಚೇಂಜ್ ಮಾಡಿ ರೆಡ್ ಕಲರ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಥರ ನೀವು ಮಾಡಬೇಕು ಅಂದರೆ ನಿಮಗೆ ಸೆಲೆಕ್ಷನ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಂದರೆ ಸೆಲೆಕ್ಷನ್ಸ್ ಅಂದರೆ ಏನಪ್ಪ? ಸೆಲೆಕ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಲೆಕ್ಷನ್ ಈಸ್ ಎ ಏರಿಯಾ ದಟ್ ವಿ ಸಿಂಪ್ಲಿ ಟಾರ್ಗೆಟಿಂಗ್ ಅಂತ ಕರಿಬೋದು. ಹಂಗಂದರೆ ಒಂದು ಕ್ಯಾನ್ವಾಸಲ್ಲಿ ನಾವು ಒಂದು ಪರ್ಟಿಕ್ಯುಲರ್ನ ಏರಿಯಾ ಟಾರ್ಗೆಟ್ ಮಾಡಿಬಿಟ್ಟು ಅಲ್ಲೇನಾರು ಡಿಸೈನ್ ಮಾಡಬೇಕು ಅಂದರೆ ನಾವು ಆ ಟೈಮಲ್ಲಿ ಸೆಲೆಕ್ಷನ್ಸ್ನ ಬಳಸ್ತೀವಿ. ಹಾಗಾದರೆ ಸೆಲೆಕ್ಷನಲ್ಲಿ ತುಂಬಾ ಟೈಪ್ಸ್ ಆಫ್ ಸೆಲೆಕ್ಷನ್ ಇದೆ, ತುಂಬ ಡಿಫ್ರೆಂಟ್ ಆಫ್ ಸೆಲೆಕ್ಷನ್ಸ್ ಇದೆ. ನಾವು ಒಂದು ಪರ್ಟಿಕ್ಯುಲರ್ ಟೈಮಿಂಗಿಗೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಲೆಕ್ಷನ್ಸ್ ಬಳಸ್ತೀವಿ. ಎಲ್ಲವಾಗಲೂ ಒಂದೇ ರೀತಿಯಲ್ಲಿ ಸೆಲೆಕ್ಷನ್ಸ್ಗಳನ್ನ ಬಳಸಲ್ಲ, ಅಂದರೆ ಅದರದೇ ಆದಂಥ ಟೂಲ್ಸ್ ಇದೆ. ಸೊ ಟೂಲ್ಸ್ಗಳ ಬಗ್ಗೆ ನೋಡೋಕ್ಕೆ ಶುರು ಮಾಡೋಣ ಬನ್ನಿ, ಲೆಟ್ಸ್ ಗೋ. ನಮಗೆ ಒಟ್ಟು 3 ಥರ ಸೆಲೆಕ್ಷನ್ ಟೂಲ್ಗಳು ಕಾಣಕ್ಕೆ ಸಿಗುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಮಾರ್ಕೆಟ್ ಟೂಲ್, ಸೆಕೆಂಡ್ ಒನ್ ಬಂದುಬಿಟ್ಟು ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಟೂಲ್, ಥರ್ಡ್ ಒನ್ ಬಂದುಬಿಟ್ಟು ಸಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ಸ್ಗಳು. ಸೊ ಇದನ್ನು ನಾನು ನಿಮಗೆ ತೋರ್ಸೋಕ್ಕೂ ಮುಂಚೆ ಫಸ್ಟು ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನೀವು ಡಾಕ್ಯುಮೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡ್ಕೊಂಡಿಲ್ಲ ಅಂದರೆ ಹೋಗ್ಬಿಟ್ಟು ನಾನು ಫಸ್ಟ್ ವಿಡಿಯೋ ನೋಡಿ, ಅದರೊಳಗೆ OCS ಫ್ಯೂಚರಲ್ಲಿ ನಾನು ನಿಮಗೆ ಹೆಂಗೆ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡೋದನ್ನು ತೋರಿಸಿದ್ದೀನಿ. ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಕ್ಲಿಕ್ ಮಾಡಿ, ಇಲ್ಲಿ ನಾನು ನಿಮಗೆ ಇಲ್ಲೊಂದು ಹೆಸರು ಕೊಡ್ತಾ ಇದ್ದೀನಿ, ಕ್ಲಾಸ್ 01 ಅಂತ. ಹಾಗೆ ವಿಡ್ತ್ ಆ್ಯಂಡ್ ಹೈಟ್ ನನಗೆ 1080 by 1080 ಪಿಕ್ಸಲ್ ಇಟ್ಕೊಂಡಿದ್ದೀನಿ. ರೆಸಲ್ಯೂಷನ್ ಬಂದುಬಿಟ್ಟು ನಾನು 72 ಇಟ್ಕೊತೀನಿ. ಹಾಗೆ ಕಲರ್ ಮೋಡ್ RGB, ಬಿಟ್ ರೇಟ್ ಬಂದುಬಿಟ್ಟು 16 ಬಿಟ್ ಇಟ್ಕೊತೀನಿ. ಬ್ಯಾಕ್ಗ್ರೌಂಡ್ ಕಂಟೆಂಟ್ ವೈಟ್, sRGB ಕಲರ್ ಪ್ರೊಫೈಲ್ನ ಇಟ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಕ್ರಿಯೇಟ್ ಎ ಡಾಕ್ಯುಮೆಂಟ್. ಈಗ ನಮಗೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಯಿತು. ಈಗ ನೋಡೋಣ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಅಂದರೆ ಏನು ಅಂತ. ಸೊ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲಿಂದ ನಾವು ಸ್ಟ್ರೇಟ್ ಎಡ್ಜ್ಡ್ ಆಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು, ಅಥವಾ ರೆಕ್ಟ್ಯಾಂಗಲ್ ಸ್ಕ್ವೇರ್ ಸೆಲೆಕ್ಷನ್ಸ್ಗಳನ್ನ ಮಾಡ್ಬೋದು, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಈಗ ನಾನು ತೋರಿಸ್ತೀನಿ ನೋಡಿ. ಈಗ ನಾನೊಂದು ರೆಕ್ಟ್ಯಾಂಗಲ್ನ ಅಥವಾ ಸ್ಕ್ವೇರ್ನ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ನಾನು ಬ್ರಷ್ ಟೂಲ್ ತೊಗೊತೀನಿ. ಬ್ರಷ್ ಟೂಲ್ ತೊಗೊಂಡು ಈ ಡಾಟೆಡ್ ಲೈನಿಂದ ಹೊರಗೆ ಏನಾರ ಪೇಂಟ್ ಮಾಡೋಕ್ಕೆ ನೋಡಿದೆ ಅಂದರೆ ಅಲ್ಲೆಲ್ಲೂ ಪೇಂಟ್ ಆಗೋದಿಲ್ಲ. ಯಾಕೆ ಅಂದರೆ ಕ್ಯಾನ್ವಾಸ್, ಈ ಡಾಟೆಡ್ ಲೈನ್ಸ್ ಏನು ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ಕ್ಯಾನ್ವಾಸ್ನ ಆ್ಯಕ್ಟಿವ್ ರೀಜನ್. ಆವಾಗಲೇ ಹೇಳಿದೆ ನಾನು, ಒಂದು ಪರ್ಟಿಕ್ಯುಲರ್ ಏರಿಯಾನ ಟಾರ್ಗೆಟ್ ಮಾಡೋದಕ್ಕೆ ನಾವು ಸೆಲೆಕ್ಷನ್ಸ್ನ ಬಳಸ್ತೀವಿ ಅಂತ. ಈಗ ನಾನು ಈ ಪರ್ಟಿಕ್ಯುಲರ್ ಏರಿಯಾ, ಇಡೀ ಕ್ಯಾನ್ವಾಸಲ್ಲಿ ಈ ಏನು ಡಾಟೆಡ್ ಏರಿಯಾ ಇದೆಯಲ್ಲ, ಅದನ್ನು ನಾವು ಪರ್ಟಿಕ್ಯುಲರಾಗಿ ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದೀನೋ ಇಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು? ಸೊ ಅದಕ್ಕೀಗ ನಾನು ನಿಮಗೆ ಬ್ರಷ್ ಟೂಲಿಂದ ಪೇಂಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಆ ಬಾಕ್ಸಿಂದ ಹೊರಗೆ ಕೂಡ ತೊಗೊಂಡೋಗ್ತಾ ಇದ್ದೀನಿ, ಆದರೂ ಕೂಡ ಅದು ಬಾಕ್ಸ್ ಒಳಗೆ ಮಾತ್ರ ಕಲರ್ನ ಫಿಲ್ ಮಾಡ್ತಾ ಇದೆ ಹೊರತು ಬಾಕ್ಸಿಂದ ಹೊರಗೆ ಏನು ನಮಗೆ ಫಿಲ್ ಮಾಡ್ತಾ ಇಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ರೀಜನ್ ನಾವು ಟಾರ್ಗೆಟ್ ಮಾಡಿದ್ವಿ, ಹಾಗಾಗಿ ಚೇಂಜಸ್ ಏನೇ ಆದರೂ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಮಾತ್ರ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಇದು ಬಂದುಬಿಟ್ಟು ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್. ನಾವು ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಇನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಮೇಜಿಗೆ ಹೋಗ್ತೀನಿ, ನಾನೊಂದು ಇಮೇಜ್ನ ಓಪನ್ ಮಾಡ್ಕೊತೀನಿ. ಇಮೇಜ್ ಓಪನ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಕೂಡ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. OCS ಫ್ಯೂಚರ್ ತುಂಬಾ ಇಂಪಾರ್ಟೆಂಟ್ ಫ್ಯೂಚರ್ ಆಗುತ್ತೆ ನಮಗೆ ಫೋಟೋಶಾಪ್ನಲ್ಲಿ. ನಾನೀಗ ಒಂದು ಕಂಟೈನರ್ಸ್ ಇರೋ ಅಂಥ ಒಂದು ಇಮೇಜ್ನ ತಗೊತಾ ಇದ್ದೀನಿ. ಈ ಕಂಟೈನರ್ ಇಮೇಜಲ್ಲಿ ನಮಗೆ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಆಬ್ಜೆಕ್ಟ್ ಆಗಿದೆ, ಎರಡು ಸೇರಿಸ್ಬಿಟ್ಟು. ಹಾಗಾಗಿ ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಇದನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು ಅಂದರೆ ಹೆಂಗೆ ಮಾಡ್ತೀನಿ ಅಂದರೆ, ಮಾರ್ಕೆಟ್ ಟೂಲ್ ತೊಗೊತೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಅದು ಸೆಲೆಕ್ಟ್ ಆಗಿದೆ. ಈಗ ಅದನ್ನು ನಾನು ಬ್ಯಾಕ್ಗ್ರೌಂಡಿಂದ ರಿಮೂವ್ ಮಾಡಬೇಕು ಅಂದರೆ ಹೆಂಗೆ ಮಾಡೋದು ಅಂದರೆ, ಫೋಟೋಶಾಪಲ್ಲಿ ಒಂದು ತೆಂಗಿದೆ, ಅದು ಬಂದುಬಿಟ್ಟು ಲೇಯರ್ ವಯಾ ಕಾಪಿ ಅಂತ. ಲೇಯರ್ ವಯಾ ಕಾಪಿ ಅಂದರೆ ಏನು? ಒಂದು ಲೇಯರ್ನ ಹಿಡ್ಕೊಂಡು ಅದನ್ನು ನಾವು ಕಾಪಿ ಮಾಡಿದ್ವಿ ಅಂದರೆ ಅದು ಕಂಪ್ಲೀಟಾಗಿ ಕಾಪಿ ಆಗುತ್ತೆ, ಅಥವಾ ಸೆಲೆಕ್ಷನ್ ಮಾಡಿದ್ವಿ ಅಂದರೆ ಆ ಸೆಲೆಕ್ಷನ್ ಪಾರ್ಟ್ ಮಾತ್ರ ಕಾಪಿ ಆಗುತ್ತೆ.
ಇಟ್ ಈಸ್ ಅ ಜಸ್ಟ್ ಅ ಥಿಂಗ್. ನಾವು ಅದನ್ನು ಆ ಲೇಯರ್ನ ಪರ್ಟಿಕ್ಯುಲರ್ ಆಗಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಡೂಪ್ಲಿಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದರ ಶಾರ್ಟ್ಕಟ್ ಬಂದುಬಿಟ್ಟು Ctrl+J. ಈಗ ನಾನು Ctrl+J ಏನಾರ ಒಂದು ಸೈಡ್ ಒತ್ತಿದೆ ಅಂದರೆ ಈ ಬ್ಯಾಕ್ಗ್ರೌಂಡ್ ಲೇಯರ್ ಇಮೇಜ್ ಏನಿತ್ತಲ್ಲ ಅದಷ್ಟೇ ಕಾಪಿ ಆಗಿದೆ. ಈಗ ನನಗೆ ಪರ್ಟಿಕ್ಯುಲರ್ ಏರಿಯಾನ ತೆಕ್ಕೋಬೇಕು ಅಂದರೆ ಈ ಲೇಯರ್ ವಯ ಕಾಪಿಯಿಂದ ಸಿಂಪ್ಲಿ ಹೇಳಿದ್ನಲ್ಲ, ನಾನು ಈ ಕಂಟೈನರ್ಸ್ ಏನಾರು ತೆಕ್ಕೋಬೇಕು ಅಂದರೆ ಈ ಕಂಟೈನರ್ಸು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರೋ ಕಾರಣಕ್ಕೋಸ್ಕರ ನಾನು ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಬಳಸಿಬಿಟ್ಟು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಈ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಬಳಸಿ ಸೆಲೆಕ್ಷನ್ ಮಾಡಿಕೊಂಡೆ. ಸಿಂಪಲ್. ಈಗ ಲೇಯರ್ ವಯ ಕಾಪಿ ಮಾಡ್ತಾಯಿದ್ದೀನಿ ಅಂದರೆ Ctrl+J ಒತ್ತುತ್ತಾ ಇದ್ದೀನಿ. ಈಗ ನೋಡಿ ನಮಗೆ ಆ ಸೆಲೆಕ್ಟೆಡ್ ಪಿಕ್ಸಲ್ಸ್ ಮಾತ್ರ ಕಾಪಿ ಆಗಿದೆ. ನೆಕ್ಸ್ಟ್ ಬಿಟ್ಟರೆ ಬೇರೆ ಏನೂ ಕಾಪಿ ಆಗಿಲ್ಲ. ನಾನು ಅದನ್ನು ಒಂದು ಹೊಸ ಲೇಯರಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಈ ಯಾವ ಪಿಕ್ಸಲ್ಸ್ಗಳು ಕಾಪಿ ಆಗಿಲ್ಲ, ಇದೆಲ್ಲ ಖಾಲಿ ಪಿಕ್ಸಲ್ಸ್. ಬೇಕಿದ್ರೆ ನಾನು ನಿಮಗೆ ಇಲ್ಲಿ ಪೇಂಟ್ ಕೂಡ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಒಂದು ಸಾಲಿಡ್ ಫಿಲ್ ಕಲರ್ ಲೇಯರ್ ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ. ಸೊ ಈ ಐಕಾನ್ ಮೇಲೆ ಹೋಗಿ ನಾನು ಇದೊಂದು ನಿಮಗೆ ಥಿಂಗ್ ಹೇಳ್ತೀನಿ. ಈಗ ನಾವು ಒಂದು ಕ್ಯಾನ್ವಾಸ್ಗೆ ಕಂಪ್ಲೀಟ್ಲಿ ಕಲರ್ ಫಿಲ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಈ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹೋಗಿ ಸಾಲಿಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ತಗೊಳ್ಳಿ. ಅದು ಈಗ ಕ್ಯಾನ್ವಾಸಿಂದ ಸಪ್ರೇಟ್ ಆಗಿರೋ ಕಾರಣ ನಮಗೆ ಈಗ ಅದು ಗೊತ್ತಾಗ್ತಾ ಇದೆ. ಈಗ ಇದು ಸಾಲಿಡ್ ಕಲರ್ ಇರೋ ಕಾರಣ ಈ ಯಾವ ಪಿಕ್ಸಲ್ ಆ್ಯಕ್ಟಿವ್ ಇರಲಿಲ್ಲ, ಟ್ರಾನ್ಸ್ಪರೆಂಟ್ ಪಿಕ್ಸಲ್ಸ್ ಇದ್ದು. ಸೊ ಟ್ರಾನ್ಸ್ಪರೆಂಟ್ ಇದ್ದಿದ್ದ ಕಾರಣಕ್ಕೋಸ್ಕರ ಇಲ್ಲಿ ನಮಗೆ ಅದು ಗ್ರೀನ್ ಕಲರ್ ಫಿಲ್ ಆಗಿದೆ. ಈಗ ಇದನ್ನು ನಾನು ಆಫ್ ಮಾಡಿ ಈ ಲೇಯರ್ನ ಏನಾರ ಒರಿಜಿನಲ್ ಲೇಯರ್ನ ತಂದೆ ಅಂದರೆ ಈಗ ಇದನ್ನು ನಾನು ಅಡ್ಜಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಸ್ ಕೂಡ ಮಾಡ್ಬೋದು ಈ ರೀತಿಲಿ. ಈ ರೀತಿಲಿ ನಾನು ಈಗ ಪ್ಲೇಸ್ ಮಾಡಿದ್ದೀನಿ. ಈಗ ಅದು ನಮಗೆ ನಾವಿದನ್ನು ಇನ್ನೊಂದು ಸ್ವಲ್ಪ ರಿಫೈನ್ ಮಾಡಿ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ನೋಡಿ ಈಗ ನಮಗೆ ಅದು ಆ್ಯಕ್ಚುಯಲ್ ಇಮೇಜ್ ಈ ರೀತಿಲಿ ಇತ್ತು ಅಂತ ಅನಿಸ್ತಾನೆ ಇಲ್ಲ. ಯಾಕೆ ಅಂದರೆ ಫಸ್ಟ್ ಬೇರೆ ಒರಿಜಿನಲ್ ಇಮೇಜ್ ಇರೋದು ಇಷ್ಟೇ. ಸೊ ಇದನ್ನು ನಾವು ಡೂಪ್ಲಿಕೇಟ್ ಮಾಡಿಬಿಟ್ಟು ಇನ್ನೊಂದು ಕಂಟೈನರ್ನ ಆ್ಯಡ್ ಮಾಡಿದ್ದೀವಿ. ತುಂಬಾ ಸಿಂಪಲ್. ಸೆಲೆಕ್ಷನ್ಸಿಂದ ನಾವು ಒಂದು ಕೆಲಸನ ತುಂಬಾ ಫಾಸ್ಟಾಗಿ ಮಾಡ್ಬೋದು, ಪ್ರಿಸೈಸ್ಡಾಗಿ ಮಾಡ್ಬೋದು. ಅದಕ್ಕೋಸ್ಕರನೇ ನಾವು ಸೆಲೆಕ್ಷನ್ಸ್ನ ಬಳಸೋದು. ಸೊ ಇದೇ ರೀತಿಲಿ ನೆಕ್ಸ್ಟ್ ಟೂಲ್ ಬಂದುಬಿಟ್ಟು ಅಕಸ್ಮಾತ್ ನಾನು ಏನಾರ ಒಂದು ಸ್ಕ್ವಯರ್ ಸೆಲೆಕ್ಷನ್ ಮಾಡಬೇಕಪ್ಪ ಅಂದರೆ ಹೆಂಗೆ ಮಾಡ್ತೀನಿ. ಸೊ ನಾನು ನಿಮಗೊಂದು ತೋರಿಸ್ತೀನಿ. ನಾರ್ಮಲ್ ಆಗಿ ಡ್ರ್ಯಾಗ್ ಮಾಡಿದ್ರೆ ಮಾರ್ಕೆಟ್ ಟೂಲಿಂದ ನಮಗೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ಸ್ ಬರ್ತಾ ಇರುತ್ತೆ. ಅದೇ ನಾನು ಸೆಲೆಕ್ಷನ್ ಮಾಡಬೇಕಾದ್ರೆ ಶಿಫ್ಟ್ ಒತ್ಬಿಟ್ಟು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದೆ ಅಂದರೆ ನಾನು ಎಷ್ಟೇ ಪ್ರೊಪೋಷನಿಂದ ಹೊರಗೆ ಹೋಗೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸ್ಕ್ವೇರ್ ಸೆಲೆಕ್ಷನನ್ನೇ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಶಿಫ್ಟ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದಾಗ ನಮಗೆ ಯಾವಾಗಲೂ ಸ್ಕ್ವೇರ್ ಸೆಲೆಕ್ಷನ್ಸೇ ಬರ್ತಾ ಇರುತ್ತೆ. ನನಗೇನಾರ ಈ ಸೆಲೆಕ್ಷನ್ನ ಮೂವ್ ಮಾಡಬೇಕು ಅಂದರೆ ಸ್ಪೇಸ್ ಒತ್ತಿದ್ರೆ ಸಾಕು. ಇನ್ನೊಂದು ಥಿಂಗ್ ಇದೆ, ಅದು ಏನಪ್ಪ ಅಂದರೆ ತೋರಿಸ್ತೀನಿ. ಈಗ ನಾನು ಸೆಲೆಕ್ಷನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ನಮಗೆ ರೈಟ್ ಟಾಪಿಂದ ತೊಗೊತಾ ಇದೆ. ಆದರೆ ನನಗೆ ಅದು ಮಿಡಲ್ ಪಾರ್ಟಾಗಿ ಬರಬೇಕು ಅಂದರೆ ಅದು ಸೆಲೆಕ್ಷನ್ನೇ ಸೆಂಟರಾಗಿ ಬರಬೇಕು ಅಂದರೆ ಐ ವಿಲ್ ಜಸ್ಟ್ ಪ್ರೆಸ್ ಆಲ್ಟ್ ಒತ್ತಿದಾಗ ನಮ್ಮ ಸೆಲೆಕ್ಷನ್ ಏನು ಮಾಡ್ತೀವಲ್ಲ ಅದು ಸೆಂಟರಿಂದ ಶುರುವಾಗುತ್ತೆ. ಅಂದರೆ ನಾವು ಏನು ಸ್ಕ್ವೇರ್ ಅಥವಾ ಇದನ್ನು ಮಾಡ್ತೀವಲ್ಲ ಅದ್ರ ಸೆಂಟರಿಂದ ಸೆಲೆಕ್ಷನ್ ಆಗೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ನೋಡೋಣ ಎಲಿಪ್ಟಿಕಲ್ ಟೂಲ್. ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್ ಎಲ್ಲಿದೆಯಪ್ಪ ಅಂದರೆ ಇಲ್ಲೇನು ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ನೋಡ್ತಿದ್ದೀರಲ್ಲ ಅಲ್ಲಿ ಬಂದು ಒತ್ತಿಟ್ಕೊಳ್ಳಿ. ನಿಮಗೆ ಒಂದು ಅದರೊಳಗೆ ಆದಂಥ ಇನ್ನೊಂದಿಷ್ಟು 3-4 ಟೂಲ್ಸ್ ಕಾಣುತ್ತೆ. ಅಲ್ಲಿ ನಿಮಗೆ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಕೆಳಗೇನೆ ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್ ಅಂತ ಇದೆ. ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲಿಪ್ಟಿಕಲ್ ಟೂಲ್ ಸಿಮಿಲರ್ ಟು ಮಾರ್ಕೆಟ್ ಟೂಲ್, ಬಟ್ ಆದರೆ ಅದರಿಂದ ನಾವು ಓವೆಲ್ಸ್ ಮತ್ತು ಎಲಿಪ್ಸ್ ಮತ್ತು ಸರ್ಕಲ್ನ ಸೆಲೆಕ್ಷನ್ಸ್ ಮಾಡೋದಕ್ಕೆ ಬಳಸ್ತೀವಿ. ಈಗ ನೋಡೋಣ ಎಲಿಪ್ಟಿಕಲ್ ಟೂಲ್ ಬಗ್ಗೆ. ನಾನೀಗ ಎಲಿಪ್ಟಿಕಲ್ ಟೂಲ್ನ ತೊಗೊತಾ ಇದ್ದೀನಿ. ಆವಾಗಲೇ ನಮಗೆ ರೌಂಡ್ ಸೆಲೆಕ್ಷನ್ ಆಗ್ತಾಯಿತ್ತು, ಆದರೆ ಈಗ ನಮಗೆ ಎಲಿಪ್ಟಿಕಲ್, ಓವೆಲ್ ಅಥವಾ ಸರ್ಕಲ್. ಸೊ ಸಿಮಿಲರ್ ಟು ನಾವು ಏನು ಮಾರ್ಕೆಟ್ ಟೂಲಲ್ಲಿ ನೋಡಿದ್ವಲ್ಲ, ನಮಗೆ ಹೆಂಗೆ ಸ್ಕ್ವೇರ್ ಬೇಕು ಅಂದರೆ ಶಿಫ್ಟ್ ಒತ್ತುತ್ತಿದ್ವಲ್ಲ, ಹಾಗೆ ನಮಗೆ ಸರ್ಕಲ್ ಬೇಕು ಅಂದರೆ ಇಲ್ಲಿ ನಾನು ಶಿಫ್ಟ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡ್ತೀನಿ. ಎಲಿಪ್ಟಿಕಲ್ ಟೂಲ್ನ ಎಲ್ಲಪ್ಪ ಬಳಸ್ತೀವಿ. ಎಲಿಪ್ಟಿಕಲ್ ಟೂಲ್ನ ನಾವು ರೌಂಡ್ ಸೆಲೆಕ್ಷನ್ ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಐಬಾಲ್ಗೆ ನಾವೇನಾರು ಶೈನ್ ಕೊಡಬೇಕು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈ ರೀತಿಯಲ್ಲಿ ನಾನೀಗ ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಅದನ್ನು Ctrl+J ಒತ್ಕೊಂಡೆ ಅಂದರೆ
ಐಬಾಲು ಈಗ ಹೊರಗಡೆಗೆ ಬಂದಿದೆ. ಹಾಗೆ ನೆಕ್ಸ್ಟು ನಾ ಇದ್ರ ಮೇಲೆ ಏನೇ ಶೈನ್ ಹಾಕಬೇಕು ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತೇನೆ ಸಿಂಪಲ್ಲಾಗಿ. ಈಗ ನಾವು 2 ಥರ ಸೆಲೆಕ್ಷನ್ ನೋಡಿದ್ವಿ. ಒಂದು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲ್ ಮತ್ತು ಎಲಿಪ್ಟಿಕಲ್ ಮಾರ್ಕೆಟ್ ಟೂಲ್. ಈಗ ನಾನು ನಿಮಗೆ ಒಂದು ಥಿಂಗ್ನ ತೋರಿಸ್ತೀನಿ. ಅದು ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಡಾಕ್ಯುಮೆಂಟಲ್ಲಿ ಸೆಲೆಕ್ಷನ್ ಮಾಡಿದ್ದೀನಿ ಒಂದು ಏರಿಯಾನ. ನನಗೆ ಈ ಕೆಳಗಿನ ಏರಿಯಾನು ಸೆಲೆಕ್ಷನ್ ಮಾಡಬೇಕು. ಈಗ ನಾನು ಏನಾರ ಇನ್ನೊಂದು ರೆಕ್ಟ್ಯಾಂಗಲ್ ಬರಿತೀನಿ ಅಥವಾ ಇನ್ನೊಂದು ಸೆಲೆಕ್ಷನ್ ಮಾಡ್ತೀನಿ ಅಂದರೆ ಅದು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಅದು ನ್ಯೂ ಸೆಲೆಕ್ಷನ್ ಅನ್ನೋ ಆಪ್ಷನಲ್ಲಿದೆ. ನನಗದು ನ್ಯೂ ಸೆಲೆಕ್ಷನಿಗೆ ಬೇಡ, ಆ್ಯಡ್ ಸೆಲೆಕ್ಷನ್ ಅನ್ನೋ ಆಪ್ಷನಿಗೆ ಬೇಕು. ಸೊ ಆ್ಯಡ್ ಸೆಲೆಕ್ಷನ್ ಅನ್ನೋ ಆಪ್ಷನ್ ಎಲ್ಲಿದೆ, ಇಲ್ಲಿ ಆಪ್ಷನ್ ಬಾರಲ್ಲಿ ಈ ರೆಕ್ಟ್ಯಾಂಗಲ್ ಏನು ಕಾಣ್ತಾ ಇದೆಯಲ್ಲ ಇದ್ರ ಪಕ್ಕದ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಇದ್ರ ಮೇಲೆ ಐಕಾನ್ ಮೇಲೆ. ಈಗ ನೋಡಿ, ನಮ್ಮ ಏನು ಸೆಲೆಕ್ಷನ್ ಟೂಲ್ ಇತ್ತಲ್ಲ ಅದ್ರ ಕೆಳಗೆ ಪ್ಲಸ್ ಅಂತ ಒಂದು ಐಕಾನ್ ಬಂದಿದೆ. ಆ ಪ್ಲಸ್ ಅಂತ ಐಕಾನ್ ಏನಿದೆಯಲ್ಲ ಇದನ್ನು ನಾವು ಆ್ಯಡ್ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಈಗ ನಾನು ಎಷ್ಟು ಸೆಲೆಕ್ಷನ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆದರೆ ಇದರಲ್ಲೂ ಒಂದು ಡ್ರಾಬ್ಯಾಕ್ ಇದೆ. ಏನಪ್ಪ ಅಂದರೆ, ಅಕಸ್ಮಾತ್ ನಾ ಇದನ್ನು ಒಂದು ಡಾಕ್ಯುಮೆಂಟ್ ಮೇಲೆ ಹಿಂಗೆ ವರ್ಕ್ ಮಾಡ್ತಾ ಇದ್ದೆ, ನೋಡ್ದಲ್ಲೇ ಬಿಟ್ಟೆ, ನೆಕ್ಸ್ಟ್ ಟೈಮ್ ಸೆಲೆಕ್ಷನ್ ಏನೋ ಮಾಡ್ತಾ ಇದ್ದೆ, ಆವಾಗ ಮಾಡ್ಬೇಕಾದ್ರೆ ನನಗೆ ಹೊಸ ಸೆಲೆಕ್ಷನ್ ಬೇಕಾಗ್ತಾ ಇರುತ್ತೆ, ಅದು ಆಗ್ತಾನೆ ಇರೋದಿಲ್ಲ. ಯಾಕೆಂದರೆ ಅದು ಆ್ಯಡ್ ಸೆಲೆಕ್ಷನ್ ಟೂಲಲ್ಲಿದೆ, ಸೆಲೆಕ್ಷನಿಗೆ ಹೋಗೋದಿಲ್ಲ ಆಬ್ವಿಯಸ್ಲಿ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ಈ ಶಾರ್ಟ್ಕಟ್ನ ಬಳಸಲ್ಲ. ನಾವು ಶಿಫ್ಟ್ ಒತ್ತೀವಿ. ಸೆಲೆಕ್ಷನ್ನ ಆ್ಯಡ್ ಮಾಡಬೇಕು ಅಂದರೆ, ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಆಲ್ಟ್ ಒತ್ತೀವಿ. ನೋಡ್ರಿ, ನಾನು ಆಲ್ಟ್ ಒತ್ತಿದೆ ಅಂದರೆ ಥರ್ಡ್ ಐಕಾನಿಗೆ ಹೋಯ್ತು, ಶಿಫ್ಟ್ ಒತ್ತಿದೆ ಅಂದರೆ ಸೆಕೆಂಡ್ ಐಕಾನಿಗೆ ಬಂತು. ಎರಡನ್ನು ಬಿಟ್ಟೆ ಅಂದರೆ ನ್ಯೂ ಸೆಲೆಕ್ಷನ್ ಐಕಾನಲ್ಲಿದೆ. ಈಗ ನಾನು ಹೊಸ ಸೆಲೆಕ್ಷನ್ ಮಾಡ್ತೀನಿ ಅಂದರೆ ಮತ್ತೆ ಅದು ಹೋಯ್ತು. ಇನ್ನೊಂದು ಇದೆ, ಅದು ಬಂದ್ಬಿಟ್ಟು ಇಂಟರ್ಸೆಕ್ಟ್ ಅಂದರೆ ಏನು ಅಂದರೆ ಕಾಮನ್ ಏರಿಯಾ. ಈಗ ಕಾಮನ್ ಏರಿಯಾ ಇರೋವಂಥದ್ದು ಏನಾರ ಪಾಯಿಂಟ್ ಇತ್ತು ಅಂದರೆ ಅದಷ್ಟೇ ಇರುತ್ತೆ, ಮಿಕ್ಕಿದ್ದೆಲ್ಲ ಅದು ಡಿಸೆಲೆಕ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಅದನ್ನು ಏನಾರ ಬೇಕು ಅಂದರೆ ಶಾರ್ಟ್ಕಟ್ಸಲ್ಲಿ ಶಿಫ್ಟ್ ಮತ್ತು ಆಲ್ಟ್ ಎರಡನ್ನು ಒಟ್ಟಿಗೆ ಒತ್ತಿರಿ, ಇಂಟರ್ಸೆಕ್ಟ್ ಬರುತ್ತೆ. ಇಂಟರ್ಸೆಕ್ಟಿಂದ ಯಾವುದು ಕಾಮನ್ ಏರಿಯಾ ಸೆಲೆಕ್ಟ್ ಇರುತ್ತೋ ಅದು ಸೆಲೆಕ್ಟ್ ಆಗುತ್ತೆ. ಸೊ ನೋಡ್ರಿ, ವಾರ್ನಿಂಗ್ ನೋ ಪಿಕ್ಸೆಲ್ಸ್ ಆರ್ ಸೆಲೆಕ್ಟೆಡ್ ಅಂತ ಬಂತು. ನಾನು ಆಲ್ಟ್ ಅಂಡ್ ಶಿಫ್ಟ್ ಹೊತ್ತು ಹೊರಗೆ ಮಾಡ್ಬೇಕಾರೆ, ಯಾಕೆಂದರೆ ಇಂಟರ್ಸೆಕ್ಟ್ ಆಗಬೇಕಾದ್ರೆ ಎರಡು ಸೆಲೆಕ್ಷನಲ್ಲಿ ಯಾವುದು ಏನೂ ಕಾಮನ್ ಇಲ್ಲ ಅಂದರೆ ಏನೂ ಸೆಲೆಕ್ಟ್ ಆಗಲ್ಲ. ಸೊ ನಮಗೆ ಈ ವಾರ್ನಿಂಗ್ ಬರುತ್ತೆ. ನೀವು ಇದನ್ನೇ ಬಳಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಅಕಸ್ಮಾತ್ ಆ್ಯಡ್ ಸೆಲೆಕ್ಷನ್ ಟೂಲಲ್ಲಿ ಇಟ್ಟು ಫೋಟೋಶಾಪ್ನ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಓಪನ್ ಮಾಡಿದಾಗ ಅದು ಅದರೊಳಗೆ ಇರುತ್ತೆ. ನೀವು ಒಂದು ಹೊಸ ಸೆಲೆಕ್ಷನ್ ಮಾಡೋಕ್ಕೆ ಪದೇ ನೋಡ್ತಿರ್ತೀರ, ಅದು ಹೊಸ ಸೆಲೆಕ್ಷನ್ ಆಗ್ತಿರಲ್ಲ, ಆ್ಯಡ್ ಸೆಲೆಕ್ಷನಿಗೆ ಹೋಗ್ತಾ ಇರುತ್ತೆ. ತುಂಬಾ ಒಂದು ಬಿಗ್ ಪ್ರಾಬ್ಲಮ್ ಆಗುತ್ತೆ. ಇದು ಕೆಲವೊಂದು ಸರಿ ನಾನು ಕೂಡ ಫೇಸ್ ಮಾಡಿರ್ತೀನಿ. ಸೊ ಅದನ್ನು ನಿಮಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಶಿಫ್ಟ್ ಮತ್ತು ಆಲ್ಟ್ ಶಾರ್ಟ್ಕಟ್ಸಿಂದನೇ ಯೂಸ್ ಮಾಡೋದನ್ನು ಕಲಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಫೆದರ್ ಅನ್ನೋ ಫೀಚರ್ ಇದೆ. ಫೆದರ್ ಏನು ಮಾಡುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು 10 ಪಿಕ್ಸೆಲ್ ಫೆದರ್ ಕೊಡ್ತೇನೆ ಒಂದು ಸೆಲೆಕ್ಷನ್ಗೆ. ಈಗ ನಾನು ಏನಾರ ಸೆಲೆಕ್ಟ್ ಮಾಡಿದೆ ಅಂದರೆ ಆ 10 ಪಿಕ್ಸೆಲ್ನ ಅದು ಸಾಫ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಆ 10 ಪಿಕ್ಸೆಲ್ಸ್ನ ಅದು ಸಾಫ್ಟ್ ಮಾಡುತ್ತೆ. ಸಾಫ್ಟ್ ಮಾಡೋದಂದರೆ ಏನಾಗುತ್ತಪ್ಪ ಅಂದರೆ ತೋರಿಸ್ತೇನೆ ನೋಡಿ. ಈಗ ನಾನು ಈ ಸೆಲೆಕ್ಟೆಡ್ ಏರಿಯಾಗೆ ಒಂದು ಕಲರ್ ಫಿಲ್ ಮಾಡ್ತೇನೆ. ಈಗ ನಾವೇನಾರ ಒಂದು ಪರ್ಟಿಕ್ಯುಲರ್ ಲೇಯರ್ಗೆ ಕಂಪ್ಲೀಟಾಗಿ ಕಲರ್ ಫಿಲ್ ಮಾಡಬೇಕು ಅಂದರೆ ಒಂದು ಸಾಲಿಡ್ ಕಲರ್ ಹೇಳಿದ್ದೆ. ಈಗ ಇನ್ನೊಂದು ಟೆಕ್ನಿಕ್ ತೋರಿಸ್ತಾ ಇದ್ದೀನಿ ನೋಡಿ, ಆಲ್ಟ್ ಬ್ಯಾಕ್ ಸ್ಪೇಸ್ ಒತ್ತೋದ್ರಿಂದ ಫೋರ್ಗ್ರೌಂಡ್ ಕಲರಲ್ಲಿ ಏನಿರುತ್ತಲ್ಲ ಅದು ಫಿಲ್ ಆಗುತ್ತೆ. ಅದೇ ನನಗೆ ಬ್ಯಾಕ್ಗ್ರೌಂಡಲ್ಲಿರೋ ಕಲರ್ ಫಿಲ್ ಆಗಬೇಕು ಅಂದರೆ ಕಂಟ್ರೋಲ್ ಬ್ಯಾಕ್ ಸ್ಪೇಸ್. ಗೊತ್ತಾಯ್ತಲ್ಲ? ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಸೆಲೆಕ್ಷನನ್ನು ಮತ್ತೆ ಡಿಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಡಿ ಹೊಡೀರಿ. ನೋಡಿರಿ, ಲಾಸ್ಟ್ 10 ಪಿಕ್ಸೆಲ್ಸು ಹೆಂಗೆ ಸ್ಮೂತ್ ಮಾಡಿದ್ದಾರೆ. ಇದನ್ನು ನಾವು ಫೆದರ್ ಅಂತ ಕರಿತೀವಿ. ಸೊ ಯೂಶಲಿ ನಾವು ಇದನ್ನು ಕೂಡ ಇಲ್ಲಿ ಆಪ್ಷನ್ ಕೊಟ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಇದಕ್ಕೇನಾರ ನಾವು ಕೊಟ್ಕೊಂಡ್ವಿ ಅಂದರೆ ಇಲ್ಲೂ ಒಂದು ತೊಂದರೆ ಆಗುತ್ತೆ. ಏನು ಅಂತ ತೋರಿಸ್ತೀನಿ ನೋಡಿ. ಈಗ ನಾನೊಂದು ಸೆಲೆಕ್ಷನ್ ಮಾಡಿದೆ, ಇದಕ್ಕೆ ಫೆದರ್ ಬೇಕಾಯಿತು, ಓಕೆ. ಆದರೆ ನಾನು ನೆಕ್ಸ್ಟ್ ಮಾಡೋ ಸೆಲೆಕ್ಷನ್ ನನಗೆ ಫೆದರ್ ಬೇಡ, ಆದರೂ ಇಲ್ಲಿ ಫೆದರ್ ಬರ್ತಾ ಇದೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ನಾವು ಫಸ್ಟ್ ಫೆದರ್ನ ತೆಗೆದುಬಿಡ್ತೀವಿ. ಗೊತ್ತಾಯ್ತಾ? ನಾವೇನು ಮಾಡ್ತೀವಿ ಅಂದರೆ ಒಂದು ಸೆಲೆಕ್ಷನ್ ಮಾಡ್ತೀವಿ, ರೈಟ್ ಕ್ಲಿಕ್ ಮಾಡ್ತೀವಿ, ನಮಗೆ ಫೆದರ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನಮಗೆ ಎಷ್ಟು ಫೆದರ್ ಬೇಕೋ ಅಷ್ಟು ಫೆದರ್ನ ನಾವು ಕೊಟ್ಕೊತೀವಿ. ಅದೇ ಸೇಮ್ 10 ಪಿಕ್ಸೆಲ್ಸೇ ಕೊಟ್ಟಿದ್ದೀನಿ ನಾನೀಗ. ಅದೇ 10 ಪಿಕ್ಸೆಲ್ಸ್ ಕೊಟ್ಟಿದ್ದೀನಿ, ಅಷ್ಟೇ ಫೆದರೇ ಅಪ್ಲೈ ಆಗಿದೆ. ಇಲ್ಲಿವರೆಗೂ ಏನಾರ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ಹೋಗಿ ತಿಳಿಸಿ,
ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ತುಂಬಾ ಜನರು 20 to 25 ಕಾಮೆಂಟ್ಸ್ ಆಗಿದೆ ಹಳೆ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲೂ ಅಷ್ಟೇ. ನಿಮಗೇನು ಅನಿಸುತ್ತೆ ಹೋಗಿ ಕಾಮೆಂಟ್ ಮಾಡಿ, ಗೊತ್ತಾಯ್ತಾ? ಈಗ ನಾನು ನಿಮಗೆ ತೋರಿಸ್ತೀನಿ ಒಂದು ಐಬಾಲ್ಗೆ ಹೆಂಗೆ ಶೈನ್ ಕೊಡೋದು ಅಂತ. ಫಸ್ಟು ನಾನು ಒಂದು ಸರ್ಕಲ್ ಅಂದರೆ ಎಲಿಪ್ಟಿಕಲ್ ಟೂಲಿಂದ ಒಂದು ಸರ್ಕಲ್ ಸೆಲೆಕ್ಷನ್ನ ಮಾಡ್ಕೊತೀನಿ. ಸೊ ಸರ್ಕಲ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೆ ಶಿಫ್ಟ್ ಒತ್ಬಿಟ್ಟು ಡ್ರ್ಯಾಗ್ ಮಾಡೋದು ಅಂತ. ಶಿಫ್ಟ್ ಒತ್ತಿ ಡ್ರ್ಯಾಗ್ ಮಾಡಿಕೊಂಡೆ. ಇದನ್ನು ನಾನು ಸ್ವಲ್ಪ ಇನ್ಸೈಡ್ ದಿ ಐ ಮೂವ್ ಮಾಡ್ಕೊತೀನಿ. ಸೊ ಐ ಥಿಂಕ್ ಇಷ್ಟು ಸಾಕಾಗುತ್ತೆ ನನಗೆ. ಸೊ ನಾನೀಗ ಏನು ಮಾಡ್ತೀನಿ, ಮಧ್ಯದಲ್ಲಿರೋ ಏನು ಐಬಾಲ್ ಇದೆಯಲ್ಲ ಅದನ್ನು ನಾನು ಸಬ್ಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಷನಿಂದ. ಸೊ ಸಬ್ಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದೀನಿ, ಆಲ್ಟ್ ಒತ್ತಿದ್ದೀನಿ, ಸಬ್ಟ್ರ್ಯಾಕ್ಟ್ ಆಗ್ತಾಯಿದೆ, ಶಿಫ್ಟ್ ಒತ್ತಿದ್ದೀನಿ, ಅದನ್ನು ಅಲೈನ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ಈಗ ನಾನು ಅದನ್ನು ಅಲೈನ್ ಮಾಡಿಕೊಂಡೆ, ಸೆಲೆಕ್ಷನ್ ಆಯಿತು. ನನಗೆ ಪೂರ ಈ ಕಂಪ್ಲೀಟ್ಲಿ ಮೇಲಿನ ಭಾಗ ನನಗೇನು ಬೇಕಾಗಿಲ್ಲ. ಸೊ ಈ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಫೆದರ್ ಕೊಡ್ತಾ ಇದ್ದೀನಿ. ಒಂದು 20 ಪಿಕ್ಸಲ್ಸ್ ಕೊಡೋಣ. ಓಕೆ, ಸೊ 20 ಪಿಕ್ಸಲ್ಸ್ ಕೊಟ್ಟಿದ್ದೀನಿ. ಜಾಸ್ತಿ ಆಯಿತು 20 ಪಿಕ್ಸಲ್ಸ್. ಒಂದು 10 ಪಿಕ್ಸಲ್ಸ್ ಕೊಡ್ತಾ ಇದ್ದೀನಿ. ಸಾಕು ಇಷ್ಟು ನಮಗೆ. ಸೊ ಈಗ ಇದನ್ನು ನಾನು ಬ್ಲೆಂಡ್ ಮೋಡ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಅದ್ರ ಬ್ಲೆಂಡ್ ಮೋಡ್ ಚೇಂಜ್ ಮಾಡಿದೆ ಓವರ್ಲೇಗೆ. ನೋಡಿ, ಶೈನ್ ಆ್ಯಡ್ ಆಯಿತು. ಬಿಫೋರ್ ಹೆಂಗಿತ್ತು ಹಿಂಗಿತ್ತು, ಆಫ್ಟರ್ ಈ ರೀತಿಯಲ್ಲಿ ಆಯಿತು. ಸೊ ಈ ರೀತಿಲಿ ನೀವು ನಿಮ್ಮ ಐಗೆ ಶೈನ್ ಕೂಡ ಆ್ಯಡ್ ಮಾಡ್ಬೋದು. ಸಿಂಪಲ್, ನಾನು ಇದರದ್ದು ಇನ್ನೊಂದು ಸೆಲೆಕ್ಷನ್ ತಂದುಬಿಟ್ಟು ಇಲ್ಲಿ ಕೊಡ್ತಾ ಇದ್ದೀನಿ. ನೋಡಿ, ಗೊತ್ತಾಯ್ತಲ್ಲ? ನೀವು ಈ ರೀತಿಲಿ ನಿಮ್ಮ ಐಬಾಲ್ಗೆ ನೀವು ಶೈನ್ ಕೊಡ್ಬೋದು. ಸೊ ಇವತ್ತಿಗೆ ಇಷ್ಟು ಸಾಕು. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ನಮಗೆ ಅಡ್ವಾನ್ಸ್ ಸೆಲೆಕ್ಷನ್ಸ್ ಟೂಲ್ಸ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು ನಿಮಗೆ ಅರ್ಥ ಆಯಿತು ಅಥವಾ ಆಗಲಿಲ್ಲ, ನಿಮಗೆ ಏನು ಅನಿಸುತ್ತೋ ಅದನ್ನು ಹೋಗಿ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋನ ಟಾರ್ಗೆಟ್ ಬಂದುಬಿಟ್ಟು 200 ವ್ಯೂಸ್ ಮತ್ತು 10 ಕಾಮೆಂಟ್ಸ್. ಸೊ ಇಲ್ಲಿವರೆಗೂ ನೋಡಿದಿರ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಗೊತ್ತಾಯ್ತಾ? ಈ ವಿಡಿಯೋಗೆ ಇಷ್ಟ ಸಾಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.